J1 ನ್ಯೂಸ್ಗೆ ಸ್ವಾಗತ. ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ. ಕೋಲಾರದಲ್ಲಿ ಬಿಜೆಪಿ ವತಿಯಿಂದ ಗೌರವ ನಮನ. ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಪ್ರಯುಕ್ತ ಇಂದು ಕೋಲಾರ ನಗರದಲ್ಲಿರುವ ಗಾಂಧಿ ವನದಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಅವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಕೋಲಾರ ಘಟಕದ ವತಿಯಿಂದ ಆಚರಿಸಲಾಯಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಓಂ ಶಕ್ತಿ ಚಲಪತಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರ ತತ್ವಾದರ್ಶಗಳನ್ನು ಸ್ಮರಿಸಿ ಸ್ವದೇಶಿ ಉತ್ಪನ್ನಗಳಾದ ಖಾದಿ ಖರೀದಿಸುವ ಮೂಲಕ ಸ್ವದೇಶಿ ಉತ್ಪಾದನೆಗೆ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಓಂ ಶಕ್ತಿ ಚಲಪತಿ, ಪ್ರಧಾನ ಕಾರ್ಯದರ್ಶಿ ಮಹೇಶ್, ನಗರಾಧ್ಯಕ್ಷರು ಸಾಮಬಾಬು, ಜಿಲ್ಲಾ ಕಾರ್ಯದರ್ಶಿಗಳು ವೆಂಕಟೇಶಪ್ಪ, ಕೆಂಬೋಡಿ ನಾರಾಯಣಸ್ವಾಮಿ, ಹಾರೋಹಳ್ಳಿ ಶ್ರೀನಿವಾಸ್, ಮಂಜುನಾಥ್, ದೇಶ್ ಸಿಂಗ್, ಮಹಿಳಾ ಘಟಕದ ಪದಾಧಿಕಾರಿಗಳು, ಮಂಡಲ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಗೌರವವನ್ನು ಸಲ್ಲಿಸಿದರು. राष्ट्रपिता महात्मा गांधी जी की, लाल बहादुर शास्त्री की, लाल बहादुर शास्त्री जी की, भारत माता की जय. ಅಲ್ಲ ಇನ್ನ ಹಂಗ ಹೋಗ್ಬಿಡಿ ಅಣ್ಣ, ಇನ್ನ ಬರ್ರಣ್ಣ, ಇನ್ನ ಬರುತ್ತೆ ಬರಲ್ಲ ಇಲ್ಲ ಅಂದ್ರೆ. महात्मा गांधी के जय, लाल बहादुर शास्त्री जी की जय, बोलो भारत माता की जय. ಇವತ್ತು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಜನ್ಮದಿನ, ಹಾಗೆಯೇ ನಮ್ಮ ಇನ್ನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವನ್ನು ಕೋಲಾರ ಜಿಲ್ಲಾ ವತಿಯಿಂದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಲ್ಲಿ ನಾವು ಗಾಂಧಿ ವನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಓಂ ಶಕ್ತಿ ಚಲಪತಿ ಅವರು ಆಗಮಿಸಿದರೆ ಅವರಿಗೆ ಪಕ್ಷದ ವತಿಯಿಂದ ಸ್ವಾಗತವನ್ನು ಬಯಸ್ತಿದ್ದೇನೆ. ಜಿಲ್ಲಾ ಉಪಾಧ್ಯಕ್ಷರುಗಳು ಆದಂಥ ವಿಜಯ್ ಕುಮಾರ್ ಅವರು ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಮತ್ತೊಬ್ಬ ಜಿಲ್ಲಾ ಉಪಾಧ್ಯಕ್ಷರಾದಂಥ ಕಮಲ್ನಾಥ್ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಕೋಲಾರ ನಗರದ ಮಂಡಲದ ಅಧ್ಯಕ್ಷರಾದಂಥ ಸಾಮ ಬಾಬು ಅವರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ ಮಹಿಳಾ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಆದಂಥ ಮಮತಮ್ಮನವ್ರಿಗೂ ಸಹ ನಾವು ಸ್ವಾಗತ ಬಯಸ್ತಾ ಇದ್ದೀವಿ. ನಮ್ಮ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀನಿವಾಸಪುರ ಅಧ್ಯಕ್ಷರಾದಂಥ ನವೀನ್ ಅವ್ರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ ಪಕ್ಷದ ಎಲ್ಲ ನಮ್ಮ ಸಿಂಗ್ ಅವ್ರಿಗೆ, ರಾಜೇಶ್ ಸಿಂಗ್ ಅವ್ರಿಗೆ ಎಲ್ರಿಗೂ ನಾನು ಸ್ವಾಗತವನ್ನು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ಆದಂಥ ವೆಂಕಟೇಶನ್ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ಗಾಂಧಿ ಜಯಂತಿ. ನಮ್ಮ ಪಕ್ಷದ ಸೂಚನೆಯಂತೆ ನಾವು ಕಳೆದ 15 ದಿನಗಳಿಂದ ಏನು ಸೇವಾ ಪಾಕ್ಷಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ನಮಗೆ RSSಗೆ 100 ದಿನ ಇವತ್ತು ಪೂರೈಸ್ತಾ ಇದ್ದೀವಿ. ಅದು ಕೂಡ ನಮಗೆ 100 ವರ್ಷ ಪೂರೈಸ್ತೀವಿ. ಅದು ಕೂಡ ಇವತ್ತು ನಮಗೆ ಒಂದು ಒಳ್ಳೆಯ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಓಂ ಶಕ್ತಿ ಚಲಪತಿ ಅವರು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. बोलो भारत माता की जय, भारतीय जनता पार्टी की जय, राष्ट्रपिता महात्मा गांधी जी की जय, लाल बहादुर शास्त्री जी की जय. ಸ್ನೇಹಿತರೆ, ಇವತ್ತು ನಮ್ಮೆಲ್ಲರಿಗೂ ಒಂದು ವಿಶಿಷ್ಟವಾದ ದಿನ. ಮೊದಲನೇದಾಗಿ ಸಂಘದ ಶತಾಬ್ದಿ ವರ್ಷ. ಇವತ್ತಿಗೆ ಸಂಘ ಪ್ರಾರಂಭ ಆಗಿ 100 ವರ್ಷ ಆಯಿತು. ಮತ್ತೊಂದು ರಾಷ್ಟ್ರಪಿತಗಳು ಆದಂಥ ಮಹಾತ್ಮ ಗಾಂಧೀಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆ ಕೂಡ ಹೌದು. ನಾವು ಕಳೆದ ಸೆಪ್ಟೆಂಬರ್ 17ನೇ ತಾರೀಕು ಏನು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬದ ಸಲುವಾಗಿ ಇಡೀ ದೇಶದಲ್ಲಿ ಪಕ್ಷದಲ್ಲಿ ಹಲವಾರು ರೀತಿಯ ಸೇವಾ ಪಾಕ್ಷಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಬಂದು ಈ 15ನೇ ದಿವಸದ ಇವತ್ತು ಏನು ಸುಮಾರು ಲಕ್ಷಾಂತಕ್ಕಿಂತ ಹೆಚ್ಚು ಸೇವಾ ಕಾರ್ಯಗಳನ್ನ ನಾವು ವಿವಿಧ ರೀತಿಯಲ್ಲಿ ಮಾಡ್ಕೊಂಬಂದ್ವಿ. ಒಂದು ಬ್ಲಡ್ ಕ್ಯಾಂಪ್ ಆಯಿತು, ಸೇವಾ ಕಾರ್ಯಗಳಾಯಿತು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ತಪಾಸಣಾ ಶಿಬಿರ, ಗಿಡ ನೆಡೋದು, ಕಲ್ಯಾಣಿ ಸ್ವಚ್ಛತೆ, ಬಸ್ ಸ್ಟ್ಯಾಂಡು,
ಈ ತರ ಅನೇಕ ಕಾರ್ಯಗಳನ್ನ ಯಥೇಚ್ಛವಾಗಿ ಇವತ್ತು ಕೋಲಾರದಲ್ಲೇ ತಗೋಬೇಕಂದ್ರೆ ಸುಮಾರು ಒಂದು 400ಕ್ಕಿಂತ ಹೆಚ್ಚು ಸೇವಾ ಕಾರ್ಯಗಳನ್ನ ನಮ್ಮೆಲ್ಲ ಪಕ್ಷದ ಮುಖಂಡರು ಭಾಗವಹಿಸ್ತಾ ಬಂದಿದ್ರು. ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಏನಿಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಮುಂದೆ ನಾವು ಇವತ್ತೆಲ್ಲ ಸೇರಿದ್ದೀವಿ. ಬೆಳಗ್ಗೆಯಿಂದನೂ ನಮ್ಮ ಒಂದು ಸಂಘದ ಕಾರ್ಯಗಳು ಎಲ್ಲ 18 ವಸತಿಗಳಲ್ಲಿ ನಡೀತಾ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ರಾಜ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂತ ಮಹೇಶ್ ಅವರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಸಾಮ ಅನಿಲ್ ಬಾಬು ಅವರೇ, ಮತ್ತೊಬ್ಬರು ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ಹಿರಿಯರಾದಂಥ ವಿಜಯಣ್ಣವರೇ, ಮತ್ತೊಬ್ಬರು ಆತ್ಮೀಯ ಮಿತ್ರರು ಜಿಲ್ಲಾ ಉಪಾಧ್ಯಕ್ಷರಾದ ಕಮಲ್ನಾಥನ್ ಅವರೇ, ಹಾಗೂ ಉಸ್ತುವಾರಿಗಳೇ, ಹಾಗೂ ನಮ್ಮ ರಾಜೇಶ್ ಅವರೇ, ಮಂಜು ಅವರೇ, ನಗರ ಪ್ರಧಾನ ಕಾರ್ಯದರ್ಶಿ ಮಂಜು ಅವರೇ, ಅಚ್ಯುತ್ ಅವರೇ, ಅಂಬರೀಶ್ ಅವರೇ, ಜಿಲ್ಲಾ ಕಾರ್ಯದರ್ಶಿ ಅಂತ ವೆಂಕಟೇಶಣ್ಣವರೇ, ಮಂಜು ಅವರೇ, ನಿರ್ಮಲಮ್ಮನವರೇ, ನಮ್ಮ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಅಂತ ಮಮತಾಕ್ನವರೇ, ಶ್ರೀನಿವಾಸ್ ಅವರೇ, ರೂಪೇಶ್ ಅವರೇ, ಎಲ್ಲ ಆತ್ಮೀಯ ಮಿತ್ರರೇ, ಪತ್ರಕರ್ತರ ಬಂಧುಗಳೇ, ಏನು ನಮ್ಮ ಕಾರ್ಯಕ್ರಮಗಳನ್ನ ಯಥೇಚ್ಛವಾಗಿ ನಾವು ಮಾಡ್ತಾ ಬಂದಿದ್ದೀನಿ. ಇದನ್ನು ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹೆಚ್ಚು ಕಾರ್ಯಕ್ರಮ ಅಂತ ಅಂದ್ಕೊಳ್ತೀರಾ, ಎಲ್ಲ ಕಾರ್ಯಕ್ರಮಗಳನ್ನ ಒಂದು ಏನು ನಮ್ಮ ಪಕ್ಷದ ವರಿಷ್ಠರಿರ್ತಾರೆ ಅವರ ಕಾರ್ಯಕ್ರಮಗಳನ್ನ, ಅವರ ಹುಟ್ಟುಹಬ್ಬವನ್ನು ನಾವು ಒಂದು ಸೇವಾ ಕಾರ್ಯಗಳು ಮಾಡೋ ಮುಖಾಂತರ ನಾವು ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಒಂದು ಭಾಗವಾಗಿ ಇವತ್ತು ಕಡೆಯ ದಿವಸ ನಮ್ಮ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಸೇವಾ ಕಾರ್ಯಗಳು ನಮಗೆ ತುಂಬ ಆತ್ಮಕ್ಕೆ ತೃಪ್ತಿ ತಂದಿದೆ. ಯಾಕಂದರೆ ನಾವು ಒಂದು ಪಟಾಕಿ ಸಿಡಿಸಿ ಸಿಹಿ ಹಂಚೋದು ಒಂದು ಭಾಗ ಆದರೆ, ನಮ್ಮ ಸರ್ವೋಚ್ಚ ನಾಯಕರ ಜನ್ಮ ದಿನಾಚರಣೆಯನ್ನು ಸೇವಾ ಭಾವನೆಯಿಂದ ಮಾಡೋ ಮುಖಾಂತರ, ಮತ್ತು ಇವತ್ತು ಇನ್ನೊಂದು ಕಾರ್ಯಕ್ರಮ ಅಂದರೆ ಆತ್ಮನಿರ್ಭರ ಅಡಿಯಲ್ಲಿ ಸ್ವದೇಶಿ ವಸ್ತುಗಳನ್ನ ಖರೀದಿ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಏನು ಮಹಾತ್ಮ ಗಾಂಧಿಯವರ ಕಲ್ಪನೆ ಇತ್ತು, ಖಾದಿ ಬಟ್ಟೆಗಳನ್ನ ಸ್ವದೇಶಿ ನಿರ್ಮಿತವಾದಂಥ ಸ್ವದೇಶಿ ತಯಾರಿದಂಥ ಖಾದಿ ಬಟ್ಟೆಗಳನ್ನ ನಾವು ಖರೀದಿ ಮಾಡೋ ಮುಖಾಂತರ ಸ್ವದೇಶಿ ವಸ್ತುಗಳಿಗೆ ಜಾಸ್ತಿ ಮಾನ್ಯತೆ ಕೊಡಬೇಕು. ಆ ಒಂದು ಭಾಗವಾಗಿ ಇವತ್ತು ಆತ್ಮನಿರ್ಭರ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೀವಿ. ಆತ್ಮನಿರ್ಭರ ಕಾರ್ಯಕ್ರಮದಲ್ಲಿ ನಿಮ್ಗೆ ಗೊತ್ತು, ಆಪರೇಷನ್ ಸಿಂಧೂರಲ್ಲಿ ಯಾವ ರೀತಿ ನಮ್ಮ ಒಂದು ದೇಶಿ ತಯಾರಿತ ಅಸ್ತ್ರಗಳನ್ನ ಬಳಸಿ ಇವತ್ತು ನಾವು ಯಾವ ರೀತಿ ವಿರೋಧಿ ದೇಶಗಳ ಮೇಲೆ ಅಟ್ಯಾಕ್ ಮಾಡಿದ್ರಿ, ಪಾಕಿಸ್ತಾನವನ್ನು ನುಚ್ಚುನೂರು ಮಾಡಿದ್ರಿ. ಇವತ್ತು ಪ್ರಪಂಚದ ಅಣ್ಣ ಹೊಟ್ಟಿರುವಂಥ ಭಾರತ ದೇಶದ ಒಂದು ಹೆಗ್ಗಳಿಕೆ ಅಂದರೆ ತಪ್ಪಾಗಲಾರ್ದು. ಈ ಒಂದು ಹೆಗ್ಗಳಿಕೆಯನ್ನ ನಮ್ಮೆಲ್ಲ ಏನು ಸಾರ್ವಜನಿಕರ ಒಳಗೊಂಡಂಥ ಕಾರ್ಯಕ್ರಮಗಳನ್ನ ನಾವೆಲ್ಲ ಭಾಗವಹಿಸಿ ಮುಖಾಂತರ ಇವತ್ತು ಏನು ಕಾರ್ಯಕ್ರಮ ಮಾಡ್ತಾ ಇದ್ರಿ. ಇವತ್ತು ವಿಶ್ವಕ್ಕೆ ಭಾರತನೇ ಮಾದರಿ ಅಂತ ಯಾರು ಹೇಳ್ತಾ ಇದ್ರು, ನಾವು ಹೇಳ್ತಾ ಇರಲಿಲ್ಲ, ಬೇರೆಯವ್ರು ಹೇಳ್ತಾ ಇದ್ರು. ಇವತ್ತು ಪಾಕಿಸ್ತಾನ, ಬಾಂಗ್ಲಾದೇಶ ಕೂಡ ಇವತ್ತೇನು ನೆರೆಯ ನೇಪಾಳ ಕೂಡ ಮೋದಿ ಅವರಂತ ನಾಯಕತ್ವ ನಮ್ಗೆ ಬೇಕು ಅಂತ ಹೊಗಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಓಲೈಕೆ ರಾಜಕಾರಣ. ಇವತ್ತು ಕಾಂಗ್ರೆಸ್ ಎಲ್ಲಿ ಬಂದ್ರೆ ಅಲ್ಲೆಲ್ಲ ಓಲೈಕೆ ರಾಜಕಾರಣಗಳು ಮಾಡ್ಕೊಂಡು ಇವತ್ತು ಇಲ್ಲು ಸಲ್ಲದ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಇವತ್ತು ಇದು ಮಾಡ್ಬೇಕಂದ್ರೆ ಇದರಲ್ಲಿ ಎಲ್ಲ ದೇಶ ಒಂದೇ, ದೇಶ ಪ್ರಥಮವಾಗಿ ನಿಲ್ಬೇಕು ಅನ್ನೋದು ಏನು ಮೋದಿಯವರ ಕಲ್ಪನೆ ಇತ್ತು. ಮೊದಲು ಮೋದಿಯವರು ಬೇರೆ ಕಡೆ ವಿಮಾನಗಳಲ್ಲಿ ಓಡಾಡ್ಬೇಕಂದ್ರೆ ಮಾತಾಡ್ತಾ ಇದ್ರು, ಬೇರೆ ಮೋದಿಯವರು ಶೂಟು ಬೂಟ್ ಹಾಕೊಂಡು ವಿಮಾನಗಳು ಓಡ್ತಾ ಇದ್ದಂತೆ. ರಾಜ್ಯತಾಂತ್ರಿಕವಾಗಿ ಇವತ್ತು ವಿಶ್ವದ ಪ್ರಮುಖ ದೇಶಗಳನ್ನ ಒಗ್ಗೂಡಿಸಿ ಅವರ ಮನವೊಲಿಸಿ ಭಾರತದ ಪರವಾಗಿ ಇವತ್ತು ಮಾತಾಡೋಂಗೆ ಮಾಡಿರೋಂಥ ಹೆಗ್ಗಳಿಕೆ ಯಾರು ಇದ್ರೆ ನರೇಂದ್ರ ಮೋದಿ ಒಬ್ಬರಿಗೆ ಮಾತ್ರ ಸಾಧ್ಯ ಹೊರತು ಇನ್ಯಾರಿಗೂ ಸಾಧ್ಯ ಆಗಲ್ಲ. ಅಂತ ಮಹಾನ್ ವ್ಯಕ್ತಿ ನೇತೃತ್ವದಂತ ಪಕ್ಷದಲ್ಲಿ ನಾವೆಲ್ಲ ಇದ್ದೀರಿ. ಇವತ್ತು ಇಡೀ ಪ್ರಪಂಚ, ನಾವು ಮೊದಲು ನಿಮಗೆ ಗೊತ್ತಿರ್ಬೋದು, ಕಳೆದ 11 ವರ್ಷಗಳಿಂದ ಕೇವಲ ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ತಾ ಇದ್ರಿ, ಪಾಕಿಸ್ತಾನ ಮೇಲೆ ಸೇಡ್ ತಿರ್ಸ್ತಾ ಇದ್ರಿ. ಇವತ್ತು ಪಾಕಿಸ್ತಾನ ಎದುರಿಸಿದ್ರೆ ದೊಡ್ಡ ವಿಷಯ ಅಂತ ಇವತ್ತು ಪಾಕಿಸ್ತಾನ ನಮ್ಗೆ ಲೆಕ್ಕಕ್ಕೆ ಇಲ್ದೇ ಆಗ್ಬಿಟ್ಟಿದೆ. ಇವತ್ತು ನಾವು ವಿಶ್ವದ ದೊಡ್ಡಣ್ಣ ಅಂತ ಕರಿತಾ ಇದ್ರೆ ಅಮೆರಿಕ ಮೇಲೆ ನಾವು ಫೈಟ್ ಮಾಡ್ತಾ ಇದ್ರಿ. ಅಮೆರಿಕ ಇವತ್ತು ಭಾರತದ ಎದುರಾಕೊಂಡು ಯಾವ ರೀತಿ ನಾವು ಬದುಕಬೇಕಂತ ಅವರು ಯೋಚನೆ ಮಾಡೋಂಥ ಪರಿಸ್ಥಿತಿ ಇದೆ. ಹಲವಾರು ಪ್ರಮುಖ ರಾಷ್ಟ್ರಗಳು, ಮುಂದುವರಿದ ರಾಷ್ಟ್ರಗಳು ನಮ್ಮ ಜೊತೆ ಸ್ನೇಹ ಹಸ್ತ ಚಾಚಿಸ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದಂಥ ಏನು ದೂರಾಲೋಚನೆಯಿಂದ ಇಟ್ಕೊಂಡಿರುವಂಥ ಕಾರ್ಯಕ್ರಮಗಳನ್ನ ಕೊಟ್ಟು ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಭಾರತ ಮುಂದೆ ಬರಬೇಕಂತ ಒಂದು ದೃಢವಾದ ನಿರ್ಧಾರದಿಂದ ಇವತ್ತು ಭಾರತ ಇಡೀ ಪ್ರಪಂಚದಲ್ಲಿ ಪ್ರಮುಖ ಸ್ಥಾನ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದೆ. ಅಂದ್ರೆ ಅದಕ್ಕೆ ಪರಮೋಚ್ಚ ನಾಯಕರಾದಂಥ ನರೇಂದ್ರ ಮೋದಿ ಕಾರಣ ಅಂತ ನಾವು ಎತ್ತಿ ಹೇಳ್ಬೋದು. ಆ ಕಾರಣಕ್ಕೆ ಇವತ್ತು 15 ದಿವಸಗಳಿಂದ ನಾವು ಸೇವಾ ಕಾರ್ಯಗಳು ಮಾಡ್ಕೊಂಡು ಬಂದಿದ್ರಿ. ಈ ಒಂದು ಕಡೆ ದಿನವಾದ ಇಂದು ನಾವು ಏನು ಕಾರ್ಯಕ್ರಮ ಮಾಡ್ತಾ ಇದ್ರಿ, ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಕೈ ಜೋಡಿಸೋದಕ್ಕೆ ಎಲ್ಲ ಜಿಲ್ಲಾ ತಂಡಕ್ಕೆ ಇವತ್ತು ನಾವೇನು ಆಚರಣೆ ಮಾಡ್ತಾ ಇದ್ರಿ ಎಲ್ಲರೂ ನಾವು ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು. ಏನು ಈ ಗಾಂಧಿ ತಾತ ಆಗ್ಬೋದು, ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ, ಇವರ ಹಿಂದೆ ಕೋಟ್ಯಾಂತರ ಜನ ಬಲಿದಾನಗಳ ಪರಿಶ್ರಮವೇ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ನಮ್ಗೆ ಬಂದಿದ್ದು. ಅದನ್ನು ನಾವು ಮರಿಬಾರ್ದು ಅಂತ ಹೇಳ್ತಾ
ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದು ಮಾತಾಡೋ ಅವಕಾಶ ಕೊಂಡ ಎಲ್ಲರಿಗೂ ನಾನು 2 ಮಾತಿಗೆ ವಿರಾಮ ಹೇಳಿ ಧನ್ಯವಾದ ಹೇಳ್ತೀನಿ. ಈಗ ಎಲ್ಲರೂ ಇಲ್ಲಿಂದ ಹೋಗಿ ನಾವು ಖಾದಿ ವಸ್ತುಗಳನ್ನ ಖರೀದಿ ಮಾಡೋ ಮುಖಾಂತರ ಈ ಒಂದು ಗಾಂಧಿ ಜಯಂತಿನ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿನ ಅರ್ಥಗರ್ಭಿತವಾಗಿ ಮಾಡಬೇಕು. ಆತ್ಮನಿರ್ಭರದಲ್ಲಿ ಸ್ವದೇಶಿ ವಸ್ತುಗಳನ್ನ ಖರೀದಿ ಮಾಡೋ ಮುಖಾಂತರ ಆಚರಿಸೋಣ ಅಂತ ಹೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ. ಜಯ ಜಯಕರ ಮಾಡ್ಬೇಕು. ಎಲ್ಲ ತಗೊಳ್ರಿ. ಹಾಂ ಕೊಡಪ್ಪ, ನೀನೇ ಕೊಡು. ಅವರು ಇವ್ರು ಕೊಡಿ, ತಗೊಳ್ರಮ್ಮ, ತಗೊಳ್ರಿ.